ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಕಾದಂಬರಿ ಪರಿಚಯದೊಂದಿಗೆ ನಿಮ್ಮ ಎದುರಿಗೆ ಬಂದಿನ್ರಿ. ಅದು ಪುಸ್ತಕ ಪ್ರಸ್ತುತಿ ಪುಸ್ತಕ ಪ್ರಸ್ತುತಿ ಕಾರ್ಯಕ್ರಮದ ಇನ್ನೊಂದು ಕಂತು. ಇವತ್ತು ನಾನು ಪರಿಚಯ ಮಾಡಬೇಕು ಅಂತ ಅನ್ಕೊಂಡಿರೋ ಪುಸ್ತಕ ಬೆಕ್ಕಿನ ಕಣ್ಣು. ಬೆಕ್ಕಿನ ಕಣ್ಣು ತ್ರಿವೇಣಿಯವರು ಬರೆದಿರುವ ಮನೋವೈಜ್ಞಾನಿಕ ಕಾದಂಬರಿ. ಬಹುಶಃ ಬಹಳ ಜನರಿಗೆ ಗೊತ್ತಿರ್ಬೋದು. ತ್ರಿವೇಣಿಯವರು ಮನೋವೈಜ್ಞಾನಿಕ ಕಾದಂಬರಿಗಳನ್ನ ಬರೆಯೋದ್ರಲ್ಲಿ ಸಿದ್ಧಹಸ್ತರು, ಎಕ್ಸ್ಪರ್ಟ್. ಅದ್ರೊಳಗೆ ಬೇರೆ ಮಾತ ಇಲ್ರಿ. ಅವರ ಮನೋವೈಜ್ಞಾನಿಕ ಕಾದಂಬರಿಗಳನ್ನ ಭಾರಿ ಮನಸ್ಸಿಗೆ ಮುಟ್ಟೋ ಹಂಗ, ಆಮೇಲೆ ಅಗ್ದಿ ಸುಲಭವಾಗಿ ಯಾರಿಗಾದ್ರೂ ಆಗ್ಲಿ, ಯಾರೇ ಓದಿದ್ರು ಎಲ್ಲರಿಗೂ ತಿಳಿಯುವ ರೀತಿ ಒಳಗ ಅಗ್ದಿ ಮನಸ್ಸಿನ ವಿಷಯಗಳನ್ನ ಅಥವಾ ಮನೋವೈಜ್ಞಾನಿಕ ವಿಷಯಗಳನ್ನ ಭಾರಿ ಸುಂದರವಾಗಿ, ಆಮೇಲೆ ಸರಳ ಭಾಷೆ ಒಳಗ ಎಲ್ಲರಿಗೂ ತಿಳಿಯುವಂಗ ತ್ರಿವೇಣಿಯವರು ಬರ್ತಾರ. ಈ ಬೆಕ್ಕಿನ ಕಣ್ಣು ಕಾದಂಬರಿ ಯಾವಾಗ ಪ್ರಕಟ ಆಗ್ಯದ ಅಂತಂದು ಹೇಳಿ ನಾನು ಒಂದ್ ಸ್ವಲ್ಪ ನೋಡ್ಲಿಕ್ಕತ್ತಿದ್ದೆ. ವಿಕಿಪೀಡಿಯಾದವ್ರು ಹೇಳ್ತಾರ ಇದು 54ನೇ ಇಸ್ವಿ ಒಳಗೆ ಪ್ರಕಟ ಆಗಿದ್ದಂತ. ಆದ್ರೆ ಬೆಕ್ಕಿನ ಕಣ್ಣು ಕಾದಂಬರಿ ಓದುವಾಗ ತ್ರಿವೇಣಿಯವರು ಅದಕ್ಕೆ ಮುನ್ನುಡಿ ಬರೆದಾರ್ರಿ. ತ್ರಿವೇಣಿಯವರ ಈ ಪುಸ್ತಕದ 2ನೇ ಮುದ್ರಣಕ್ಕ ಮುನ್ನುಡಿ ಬರೆದಿದ್ರೊಳಗ ತ್ರಿವೇಣಿಯವರು ಹಾಕಿರುವಂತಹ ದಿನಾಂಕ 1952. ಆದ್ರೆ ವಿಕಿಪೀಡಿಯಾದವ್ರು 54 ಅಂತ ಹೇಳ್ತಾರ. ಹಂಗಾಗಿ 52 ಅಂತಾನೆ ನಾವು ಅನ್ಕೋಬಹುದು. 52 ಅಥವಾ 51 ಏನೇ ಅನ್ಕೊಂಡ್ರು ಅಂದ್ರೆ ನೋಡ್ರಿ, ಬೇಕಾದಷ್ಟು ವರ್ಷಗಳಾಯ್ತು ಈ ಕಾದಂಬರಿ ಬಂದು. 52 ಅನ್ಕೊಂಡ್ರು ಕೂಡ 52ರಿಂದ 2000 ಅಂತಂದ್ರೆ ನಾವು ಅಲ್ಲೇ 48 ವರ್ಷಗಳು, ಆಮೇಲೆ ಮತ್ತಿಲ್ಲಿ ಒಂದು 25 ವರ್ಷ ಆಯ್ತು. ಬೇಕಾದಷ್ಟು ವರ್ಷಗಳಾಯ್ತು ಈ ಕಾದಂಬರಿ ಬಂತು. ಇಷ್ಟು ವರ್ಷ ಆದ್ಮೇಲೆ, ಅಂದ್ರೆ ಇಷ್ಟು ವರ್ಷದ ಹಿಂದೆ ಈ ಕಾದಂಬರಿ ಬಂದಿದ್ರು ಕೂಡ ಈಗಲೂ ಪ್ರಸ್ತುತ ಏನು 52 ಅಥವಾ 51ನೇ ಇಸ್ವಿಗೆ ಬಂದಂತಹ ಕಾದಂಬರಿ ಈಗಲೂ ಪ್ರಸ್ತುತ ಅಂದ್ರೆ 100ಕ್ಕೂ 100 ಈಗಲೂ ಕೂಡ ಪ್ರಸ್ತುತನೇ ಈ ಕಾದಂಬರಿ. ಬರೀ ಈ ಕಾದಂಬರಿ ಅಂತಲ್ರಿ, ತ್ರಿವೇಣಿಯವರ ಎಲ್ಲಾ ಮನೋವೈಜ್ಞಾನಿಕ ಕಾದಂಬರಿಗಳು ಕೂಡ ಈಗೂ ಪ್ರಸಿದ್ಧ. ಯಾಕಂತಂದ್ರೆ ಇನ್ನೂ ಕೂಡ ನಮ್ಮ ಸಮಾಜ ಎಷ್ಟೇ ಮುಂದುವರೆದ, ನಾವು ಮುಂದೆ ಹೋಗಿವಿ, AI ಬಂದದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಬಂದದ, ಡೇಟಾ ಸೈನ್ಸ್ ಬಂದದ, ಮತ್ತೊಂದು ಏನೇನೋ ಹೊಸ ವಿಷಯಗಳು, ಹೊಸ ಆವಿಷ್ಕಾರಗಳ ಆಗಿದ್ರೂ ಕೂಡ ನಮ್ಮ ಸಮಾಜದೊಳಗ ಈಗಲೂ ಕೂಡ ಮನುಷ್ಯನ ಮನಸ್ಸಿನ ಬಗ್ಗೆ ನಮಗ ಅರಿವಿಲ್ಲಾರದ ಅಥವಾ ನಮಗ್ ಗೊತ್ತಿರಲಾರದ ಸಂಗತಿಗಳು ಬೇಕಾದಷ್ಟವ. ಆಮೇಲೆ ಮನುಷ್ಯನ ದೇಹಕ್ಕೆ ಮಾತ್ರ ಕಾಯಿಲೆ ಅಲ್ಲ, ಮನುಷ್ಯನ ಮನಸ್ಸಿಗೂ ಕಾಯಿಲೆ ಬರ್ಬೋದು, ಮನುಷ್ಯನ ಮನಸ್ಸಿಗೂ ಕೂಡ ರೋಗ ಬರ್ಬೋದು. ಆ ರೋಗವನ್ನು ನಿವಾರಣೆ ಮಾಡ್ಲಿಕ್ಕೆ ಒಂದು ವೈಜ್ಞಾನಿಕ ಪದ್ಧತಿ ಅದ. ಹೆಂಗ ನಾವು ದೇಹಕ್ಕೆ ಕಾಯಿಲೆ ಬಂದ್ರ, ದೇಹಕ್ಕೆ ಏನೋ ಆರಾಮಿಲ್ಲ, ಜ್ವರ, ನೆಗಡಿ, ಕೆಮ್ಮು, ಅಥವಾ ಏನೋ ಕೈ ನೋವು, ಕಾಲು ನೋವು, ಮತ್ತೊಂದು ಏನೇ ಇರ್ಲಿ, ನಾವು ಡಾಕ್ಟರ್ ಹತ್ರ ಹೋಗಿ, ವೈದ್ಯರ ಹತ್ರ ಹೋಗಿ ನಾವೇನೋ ಔಷಧಿ ತಗೊಂಡ್ಬರ್ತೀವೋ, ಉಪಚಾರ ತಗೊಂಡ್ಬರ್ತೀವೋ ಆಸ್ಪತ್ರೆಗೆ ಹೋಗಿ, ಅದೇ ರೀತಿ ಮನಸ್ಸಿಗೆ ಏನಾದ್ರೂ ನೋವಾದ್ರ, ಮನಸ್ಸಿಗೆ ರೋಗ ಬಂದ್ರ ಅದಕ್ಕೂ ಒಂದು ಔಷಧ ಅಥವಾ ಅದನ್ನೂ ಸರಿ ಮಾಡುವ ರೀತಿ ಪದ್ಧತಿ ಆಸ್ಪತ್ರೆ ಒಳಗದ ಅಂತಂದ ಹೇಳಿ ಇನ್ನು ಎಷ್ಟೋ ಜನ ಒಪ್ಪಂಗಿಲ್ರಿ. ಮನಸ್ಸಿಗೆ ಏನಾದ್ರೂ ರೋಗ ಬಂದದಂತಂದ್ರೆ ಇವ್ರು ಹುಚ್ಚರು ಅನ್ನುವ ಅಂತ ಬೇಕಾದಷ್ಟು ನಿದರ್ಶನಗಳು, ಆಮೇಲೆ ಅವರನ್ನ ಸರಿಯಾಗಿ ನಡೆಸಿಕೊಳ್ಳದ ಅಥವಾ ಅವ್ರನ್ನ ಭಾರಿ ಕೀಳಾಗಿ ನೋಡುವ ಜನ ಅಥವಾ ವ್ಯವಸ್ಥೆ ಇನ್ನೂ ಬೇಕಾದಷ್ಟದ್ರಿ ನಮ್ಮ ಸಮಾಜದೊಳಗೆ. ಹಂಗಾಗಿ ಇವತ್ತಿಗೂ ಕೂಡ ಪ್ರಸ್ತುತ, ಅಥವಾ ಇನ್ನು ಎಷ್ಟು ವರ್ಷ ಆದ್ರೂ ಕೂಡ ಪ್ರಸ್ತುತನೇ, ಅದ್ರೊಳಗೆ ಏನು ದೂಸರ ಮಾತೇ ಇಲ್ಲ. ಬೆಕ್ಕಿನ ಕಣ್ಣು ಕಾದಂಬರಿ ತ್ರಿವೇಣಿಯವರು ಬರೆದಿರುವಂಥದ್ದು. ತ್ರಿವೇಣಿ ಶಂಕರ ಸಾಹಿತ್ಯ ಪ್ರತಿಷ್ಠಾನ, ಮೈಸೂರು, ಇವರು ಅದರ ಪ್ರಕಾಶಕರು. ಪ್ರತಿಗಳು ನಿಮ್ಗೆ ಎಲ್ಲಾದ್ರೂ ಸಿಗ್ತಾವ್ರಿ. ನೀವು ಆನ್ಲೈನ್ನಾಗಾದ್ರೂ ತರಿಸ್ಕೋಬಹುದು, ಅಥವಾ ಸಪ್ನ ಬುಕ್ ಹೌಸ್ ಅಥವಾ ಬೇರೆ ಯಾವುದೇ ಪುಸ್ತಕ ಮಳಿಗೆಗೆ ಹೋದ್ರು ನಿಮಗೆ ಇದರ ಪ್ರತಿಗಳು ಸಿಗ್ತಾವೆ, ಬೆಕ್ಕಿನ ಕಣ್ಣು ಪ್ರತಿಗಳು. ಆಮೇಲೆ ನಾನು ಮೊದಲು ಈಗಾಗಲೇ ತ್ರಿವೇಣಿಯವರ ಕೆಲವೊಂದು ಮನೋವೈಜ್ಞಾನಿಕ ಕಾದಂಬರಿಗಳನ್ನು ಓದಿನ್ರಿ. ಅದು ಶರಪಂಜರ ಆಗಿರ್ಬೋದು ಅಥವಾ ದೂರದ ಬೆಟ್ಟ ಆಗಿರ್ಬೋದು. ದೂರದ ಬೆಟ್ಟ, ಶರಪಂಜರ ಎರಡನ್ನೂ ನಾನು ಓದಿನಿ. ಅದಕ್ಕ ನನಗ ತ್ರಿವೇಣಿಯವರ ಮನೋವೈಜ್ಞಾನಿಕ ಕಾದಂಬರಿಗಳ ಪರಿಚಯ ಸ್ವಲ್ಪ ಮಟ್ಟಿಗದ. ಆಮೇಲೆ ತ್ರಿವೇಣಿಯವರ ಮನೋವೈಜ್ಞಾನಿಕ ಕಾದಂಬರಿಗಳನ್ನು ಎಷ್ಟು ಚಂದಾಗಿ ಬರೀತಾರ, ಎಷ್ಟು ಸೊಗಸಾಗಿ ಕಟ್ಟಿಕೊಡ್ತಾರ, ಶಬ್ದಗಳೊಳಗ ಅವ್ರ ಚಿತ್ರವನ್ನು ಮೂಡಿಸುವಂತಹ ಕಲೆ ಅವ್ರಿಗೆ ಎಷ್ಟು ಕರಗತ ಆಗ್ಯದ ಅನ್ನೋದು ನನಗೆ ಗೊತ್ತಿತ್ತು. ಹಂಗಾಗಿ ಅದೇ ದಿಕ್ಕಿನೊಳಗೆ ಬೆಕ್ಕಿನ ಕಣ್ಣು ಕಾದಂಬರಿಯನ್ನು ತಗೊಂಡು ಓದ್ದೆ. ಅದ್ಭುತವಾದಂತಹ ಪುಸ್ತಕ. ಅದರೊಳಗೆ
ಅದನ್ನ ಎಲ್ಲರೂ ಓದ್ರಿ ಅಂತ ನಾನು ದಯವಿಟ್ಟು ಕೇಳ್ಕೊತೀನಿ. ಆಮೇಲೆ ನನಗನ್ಸಿದ್ದೇನು ಅಂದ್ರೆ ಬೆಕ್ಕಿನ ಕಣ್ಣು ಕಾದಂಬರಿ ಓದಿದ್ಮೇಲೆ ತ್ರಿವೇಣಿಯವರ ಇನ್ನೂ ಎಷ್ಟು ಮನೋವೈಜ್ಞಾನಿಕ ಕಾದಂಬರಿಗಳವನು ಅವನ್ನೆಲ್ಲದನ್ನು ಓದಬೇಕು ಅಂತ ನಾನು ಅನ್ಕೊಂಡಿನಿ. ಓದಿ ಖಂಡಿತವಾಗ್ಲೂ ಈ ವಾಹಿನಿ ಒಳಗ ವಿಡಿಯೋ ಮಾಡಿ ಹಾಕ್ತೀನಿ ರೀ. ಆಮೇಲೆ ಬೆಕ್ಕಿನ ಕಣ್ಣು ಕಾದಂಬರಿಗೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ CK ವಾಸುದೇವರಾವ್ ಅಂತಂದು ಹೇಳಿ ನಿಮ್ಹ್ಯಾನ್ಸ್ ಆಸ್ಪತ್ರೆ ಒಳಗ ಸೈಕಾಲಜಿಸ್ಟ್ ಆಗಿದ್ದಂತಹ CK ವಾಸುದೇವರಾವ್ ಅವರು ಕೂಡ ಮುನ್ನುಡಿ ಬರೆದಾರ್ರಿ ಇದಕ್ಕೆ. ಅವರ ಮುನ್ನುಡಿ ಅದ. CK ವಾಸುದೇವರಾವ್ ಅವರು ಸೈಕಾಲಜಿಸ್ಟ್ ಆಗಿದ್ರು ಬೆಂಗಳೂರು ನಿಮ್ಹ್ಯಾನ್ಸ್ ಆಸ್ಪತ್ರೆ ಒಳಗ. ಅವರಿಂದ ಮುನ್ನುಡಿಯನ್ನು ಬರೆಸಿದ್ರು ತ್ರಿವೇಣಿಯವರು. ಆಮೇಲೆ ತ್ರಿವೇಣಿಯವರು ಬರೀತಾರ ಅವ್ರ ಸಲಹೆ ಸಹಕಾರ ಅಥವಾ ಅವರ ಸಲಹೆ ಸೂಚನೆಗಳನ್ನ ನಾನು ತಗೊಂಡಿನಿ ಅಂತಂದು ಹೇಳಿ. ಹಂಗಾಗಿ ಅಂದ್ರೆ ನೋಡ್ರಿ, ತ್ರಿವೇಣಿಯವರು ಯಾವುದೇ ಮನೋವೈಜ್ಞಾನಿಕ ಕಾದಂಬರಿ ಬರೆಯುವಾಗ ಎಷ್ಟು ಪ್ರಿಪೇರ್ ಆಗ್ತಿದ್ರು, ಎಷ್ಟು ಅದಕ್ಕೆ ತಯಾರಿ ಮಾಡ್ಕೋತಿದ್ರು. ನಿಮ್ಹ್ಯಾನ್ಸ್ ಅಂತ ಮನೋವೈಜ್ಞಾನಿಕ ಅಥವಾ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಆಸ್ಪತ್ರೆಗೆ ಹೋಗಿ ಅಲ್ಲಿ ಒಬ್ಬ ಎಕ್ಸ್ಪರ್ಟ್ ಯಾರಿದಾರೋ, ನುರಿತ ವೈದ್ಯರು ಅಥವಾ ಸೈಕಾಲಜಿಸ್ಟ್, ಮನೋರೋಗ ತಜ್ಞರು ಯಾರಿದಾರೋ ಅವ್ರ ಹತ್ರ ಹೋಗಿ ಮಾತಾಡಿ ವಿಷಯಗಳನ್ನು ತಿಳ್ಕೊಂಡು ಕೇಸ್ಗಳ ಬಗ್ಗೆ ಅಧ್ಯಯನ ಮಾಡಿ ಆಮೇಲೆ ಬರಿತಿದ್ರು ಹೊರತಾಗಿ ಸುಮ್ಮನೆ ಎಲ್ಲವೂ ಕಲ್ಪನೆ ಅಂತ ನಾವು ಅನ್ಕೊಳಿಕ್ ಆಗಿಲ್ರಿ. ಅಂದ್ರೆ ಈ ಕಾದಂಬರಿಗಳನ್ನ ಬರೆಯೋದ್ರ ಹಿಂದೆ ಬೇಕಾದಷ್ಟು ಶ್ರಮ ಇತ್ತು ಅನ್ನೋದನ್ನ ನಾವು ಈ ಮುನ್ನುಡಿಯಿಂದ ಅರ್ಥ ಮಾಡ್ಕೋಬಹುದು. ಹಂಗಾಗಿ ಇದು ಮನೋವೈಜ್ಞಾನಿಕ ಕಾದಂಬರಿ. ಇದ್ರೊಳಗೆ ಮುಖ್ಯವಾಗಿ ಬರುವಂತಹ ಕೆಲವೊಂದು ವಿಚಾರಗಳನ್ನು ಮಾತ್ರ ನಾನು ಇಲ್ಲಿ ಹೇಳ್ತೀನಿ. ಅದನ್ನ ನೀವು ಆಮೇಲೆ ಪೂರ್ತಿ ಡೀಟೇಲ್ಸ್ ಎಲ್ಲ ಅಥವಾ ಪೂರ್ತಿ ಈ ಕಾದಂಬರಿ ಏನು ಅನ್ನೋದನ್ನ ನೀವು ಈ ಪುಸ್ತಕ ಓದಿ, ಬೆಕ್ಕಿನ ಕಣ್ಣು ಪುಸ್ತಕ ಓದಿ ಅರ್ಥ ಮಾಡ್ಕೋಬಹುದು. ಇದ್ರೊಳಗೆ ಬರುವ ಮುಖ್ಯ ಪಾತ್ರ ಕುಸುಮ. ಕುಸುಮ ತಾಯಿಯನ್ನ ಕಳ್ಕೊಂಡು, ಸಣ್ಣ ವಯಸ್ಸಿನಾಗೆ ತಾಯಿಯನ್ನ ಕಳ್ಕೊಂಡು, ತಾಯಿಯ ಪ್ರೀತಿ ಇಲ್ಲದೆ ಅಥವಾ ತಾಯಿಯ ಆರೈಕೆ ಇಲ್ಲಾರ್ದಂಗ ಬೆಳೆದಂಥ ಹುಡುಗಿ, ಅಥವಾ ತಾಯಿಯನ್ನು ನೋಡ್ಲಾರ್ದ ಹುಡುಗಿ ಅಲ್ರಿ, ತಾಯಿಯನ್ನ ನೋಡಿರ್ತಾಳ. 6 ವರ್ಷದ ಮಗು ಇದ್ದಾಗ ಅಥವಾ 6 ವರ್ಷದವಳಿದ್ದಾಗ ಕುಸುಮ ತಾಯಿಯನ್ನು ಕಳ್ಕೊತಾಳ. ತಂದೆ ಅತೀ ಮುದ್ದಾಗಿ, ಭಾರೀ ಮುದ್ದಾಗಿ ಸಾಕಿರ್ತಾರ. ಆಮೇಲೆ ಕುಸುಮ ಜಗನ್ನಾಥ ರಾಯರು ಮತ್ತೆ ರಾಜಮ್ಮ ಇವರ ಮುದ್ದಿನ ಮಗಳು. ಅವರಿಗೆ ಒಂದಷ್ಟು ವರ್ಷ ಲಗ್ನ ಆದ್ಮೇಲೆ ಮಕ್ಕಳಾಗಿರಂಗಿಲ್ಲ. ಅದಾದ್ಮೇಲೆ ಹುಟ್ಟಿದಂತಹ ಮಗು. ಹಂಗಾಗಿ ತಂದೆ, ತಾಯಿ ಮತ್ತೆ ಜಗನ್ನಾಥ ರಾಯರ ತಾಯಿ ಅಂದ್ರೆ ಕುಸುಮಾನ ಅಜ್ಜಿ, ತಂದೆ ತಾಯಿ ಮತ್ತು ಅಜ್ಜಿಯ ಅತಿಯಾದ ಆರೈಕೆ, ಅತಿಯಾದ ಪ್ರೀತಿ, ಅತಿಯಾದ ಮುದ್ದಿನ ನಡುವೆ ಬೆಳೆದ ಮಗು ಕುಸುಮ. ಅವಳಿಗೆ ತಾಯಿ ತೀರ್ಕೊಂಡಾಗ ಯಾವ್ಯಾವ ರೀತಿ ದುಃಖ ಪಡ್ತಾಳ. ಅಜ್ಜಿ ಹೋಗ್ಬಿಡ್ತಾರ, ಅಜ್ಜಿ ಹೋದ್ಮೇಲೆ ತಾಯಿಯನ್ನು ಕಳ್ಕೊತಾಳ ಕುಸುಮ. ಎಷ್ಟು ದುಃಖ ಪಡ್ತಾಳ. ಆಮೇಲೆ ದುಃಖಕ್ಕಿಂತ ಹೆಚ್ಚಾಗಿ ತಾಯಿಯನ್ನ ಕಳ್ಕೊಂಡ ಮಗುವನ್ನ ಜಗನ್ನಾಥ ರಾಯರು ಭಾರಿ ಮುದ್ದಿನಿಂದ ಸಾಕ್ತಾರ. ಜಗನ್ನಾಥ ರಾಯರು 2ನೇ ಮದುವೆ ಆದಾಗ, ಅಂದ್ರೆ ತಮ್ಮ ತಂದೆ 2ನೇ ಮದುವೆ ಆದಾಗ ಕುಸುಮ ಪಡುವ ನೋವೇನು, ಕುಸುಮ ಎಷ್ಟು ನೋವು ಪಡ್ತಾಳ ತಮ್ಮ ತಂದೆ 2ನೇ ಮದುವೆ ಆದಾಗ. ಆ ನೋವು ತಂದೆ 2ನೇ ಮದುವೆ ಆದ್ರು ಅಂತ ಬಂದಿದ್ ನೋವಲ್ರಿ, ಅಲ್ಲಿ ತನ್ನ ಮಲತಾಯಿ ಏನ್ ಬರ್ತಾಳಲ್ಲ, ಪದ್ಮ ಅಂದ್ರೆ ಜಗನ್ನಾಥ ರಾಯರ 2ನೇ ಹೆಂಡತಿ ಪದ್ಮ, ಅವರ ಮಲತಾಯಿ, ಕುಸುಮಾನ್ ಮಲತಾಯಿ ಕುಸುಮಾಗೆ ಮತ್ತೆ ಪದ್ಮ ಇಬ್ರು ಒಬ್ರನ್ನೊಬ್ರು ಏನ್ ಅನ್ಕೋತಾರ ಅಂದ್ರೆ ಇಬ್ರು ಒಬ್ರನ್ನೊಬ್ರು ಪ್ರತಿಸ್ಪರ್ಧಿಗಳು ಅಂತ ಅನ್ಕೊಂಡ್ಬಿಡ್ತಾರೆ. ಇಬ್ರು ಒಬ್ರನ್ನೊಬ್ರು ಪ್ರತಿಸ್ಪರ್ಧಿಗಳು ಅನ್ಕೊಂಡು ಇಬ್ರು ಜಗನ್ನಾಥ ರಾಯರ ಮೇಲೆ ಪೈಪೋಟಿ ಸಾಧಿಸ್ಲಿಕ್ಕೆ ಅಥವಾ ಅವ್ರ ಮೇಲೆ ನಿಯಂತ್ರಣ ಪಡ್ಕೊಳ್ಳಿಕ್ಕೆ ಅಥವಾ ಅವರ ಪ್ರೀತಿಯನ್ನ ಪಡ್ಕೊಳ್ಳಿಕ್ಕೆ, ಅವರ ಅಟೆನ್ಷನ್ ಪಡ್ಕೊಳ್ಳಿಕ್ಕೆ ಇಬ್ರು ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಹೆಂಡತಿನೂ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡ್ತಾಳ, ಮಗಳೂ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡ್ತಾಳ. ಅದ್ರೊಳಗ ಯಶಸ್ವಿ ಆಗೋದು ಹೆಂಡತಿ, 2ನೇ ಹೆಂಡತಿ ಪದ್ಮ, ಮಗಳಲ್ಲ, ಕುಸುಮ ಅಲ್ಲ. ಹಂಗಾಗಿ ಯಾವಾಗ ತಂದೆ 2ನೇ ಮದುವೆ ಆಗ್ತಾರೋ ಆಗ ಕುಸುಮಾಳಿಗೆ ಪೂರ್ತಿಯಾಗಿ ತಂದೆಯಿಂದ ಮೊದ್ಲು ಏನು ಎಷ್ಟು ಪ್ರೀತಿ ಸಿಕ್ತಿತ್ತೋ, ಎಷ್ಟು ಮುದ್ದು ಮಾಡಿ ಬೆಳೆಸಿದ್ರು, ಅಕ್ಕರೆಯಿಂದ ಬೆಳೆಸಿರ್ತಾಳ. ಆಮೇಲೆ ತಾಯಿ ತೀರ್ಕೊಂಡ ಮೇಲಂತೂ ತಾಯಿ ಇಲ್ಲಾರ್ದ ಮಗು ಅಪ್ಪ ಒಬ್ಬಂಟಿ ತಬ್ಬಲಿ ಅಂತಂದು ಹೇಳಿ ಸಿಕ್ಕಾಪಟ್ಟೆ ಮುದ್ದು ಮಾಡಿ ಆಕಿ ಕೇಳಿದ್ದನ್ನೆಲ್ಲಾ ಕೊಟ್ಟು ಆಕಿ ಏನೋ ಯಾವುದಕ್ಕೂ ಕೊರತೆ ಬರ್ಲಾರ್ದಂಗ, ಯಾವುದಕ್ಕೂ ಇಲ್ಲ ಅನ್ಲಾರ್ದಂಗ ಬೆಳೆಸಿದಂಥ ಮಗಳು ಒಮ್ಮೆಲೆ ಮಲತಾಯಿ ಬಂದ ಮೇಲೆ ತಂದೆಯ ಪ್ರೀತಿಯನ್ನೂ ಕಳ್ಕೊಂಡು, ಮಲತಾಯಿಯ ಹಿಂಸೆ, ಹೊಡೆತ, ಆಮೇಲೆ ಬೈಗುಳ ಇದಕ್ಕೆಲ್ಲ ಸಿಕ್ಕು ಮಲತಾಯಿಯನ್ನೇ ಪ್ರತಿಸ್ಪರ್ಧಿ ಅಂತ ನೋಡಿ ಆ ಮಲತಾಯಿಯು ಕೂಡ ಈಕಿಗೆ ಪ್ರೀತಿ ವಿಶ್ವಾಸ ತೋರಿಸಲಾರ್ದಂಗೆ ಈಕೆ ನನ್ನ ಪ್ರತಿಸ್ಪರ್ಧಿ, ರಾಯರ ಪ್ರೀತಿಯನ್ನ ಪಡ್ಕೋಬೇಕಾದ್ರೆ ಈಕೆ ಪ್ರತಿಸ್ಪರ್ಧಿ. ರಾಯರ ಪ್ರೀತಿ ಒಳಗ, ಪ್ರೀತಿಯ ದಾರಿಯಲ್ಲಿರುವ ಮುಳ್ಳು ಯಾರು, ನನ್ನ ಗಂಡನ ಪ್ರೀತಿಯ ದಾರಿ ಒಳಗಿರುವ ಮುಳ್ಳು ಯಾರು ಅಂತಂದ್ರೆ ನನ್ನ ರಾಯರ ಹಿಂದಿನ ಹೆಂಡತಿ ಮಗಳು ಅಂತಂದು ಹೇಳಿ, ನನ್ನ ಗಂಡನ ಹಿಂದಿನ ಹೆಂಡತಿ ಮಗಳು ಅಂತಂದು ಹೇಳಿ ಪದ್ಮ ತಿಳ್ಕೊಳ್ಳೋದು, ಇದೆಲ್ಲ ವಿಪರೀತವಾಗಿ
ಒಂದಿನ ಏನಾಗ್ತದೆ ಅಂತಂದ್ರೆ ಈ ಮನೋವ್ಯಾಧಿ ಹೆಚ್ಚಾಗಿ ಅಥವಾ ಈ ಮನೋವ್ಯಾಧಿ ಹೆಚ್ಚಾಗಿ ಒಂದಿನ ರೋಗಕ್ಕೆ ತಿರುಗ್ತದ್ರಿ. ಆ ರೋಗ ಆದಾಗ ಸಹಜವಾಗಿ ಈಗ ಯಾವ ರೀತಿ ಸಮಾಜದೊಳಗೆ ಇನ್ನೂ ಮನೋವ್ಯಾಧಿಯ ಬಗ್ಗೆ ಅಥವಾ ಮನಸ್ಸಿನ ರೋಗವನ್ನ ನಾವು ಇನ್ನೂ ರೋಗ ಅಂತ ಅನ್ಕೊಂಡಿಲ್ಲ. ಇನ್ನೂ ದೆವ್ವ ಹಿಡ್ದದ, ಭೂತ ಹಿಡ್ದದ, ಯಾರ್ದೋ ಮಂತ್ರವಾದಿನ ಕರೆಸು, ಅವರಿಂದ ದೆವ್ವ ಬಿಡಿಸು, ಭೂತ ಬಿಡಿಸು ಅಂತ ನಾವು ಈಗಿನ ಸಮಾಜದೊಳಗೆ ಏನ್ ನೋಡ್ತೀವಲ್ರಿ, 2026ನೇ ಇಸ್ವಿಯ ಸಮಾಜದೊಳಗೆ ಯಾವಾಗ ಕೃತಕ ಬುದ್ಧಿಮತ್ತೆ, ಮತ್ತೊಂದು ಮಗದೊಂದು, ಇಂಟರ್ನೆಟ್ಟು, ಯೂಟ್ಯೂಬು ಇಷ್ಟೆಲ್ಲ ಆವಿಷ್ಕಾರಗಳಾದಾಗ್ಯೂ ಕೂಡ ನಮ್ಮ ಸಮಾಜ ಮುಂದುವರೆದ ಸಮಾಜ ಅಂತ ಹೇಳ್ಕೊಂಡ ಮೇಲೂ ಕೂಡ ಏನ್ ಅನ್ಕೊಂಡಿವಲ್ರಿ, ಮನಸ್ಸಿನ ಕಾಯಿಲೆಯ ಬಗ್ಗೆ ನಮಗೇನೂ ಗೊತ್ತಿಲ್ವೋ ಅದೇ ರೀತಿ ಆಗ್ಲೂ ಕೂಡ, ಯಾಕಂದ್ರೆ ಈಗೇ ಇನ್ನೂ ಸರಿಯಾದ ತಿಳುವಳಿಕೆ ಇಲ್ಲ ಅಂದ್ರೆ ಇನ್ನ ಆಗಿನ ಸಮಾಜದೊಳಗ ಎಷ್ಟೋ ಒಂದು 70 ವರ್ಷದ ಹಿಂದಂತೂ ಇನ್ನೂ ಇದೇ ರೀತಿ ಇತ್ತು ಪರಿಸ್ಥಿತಿ, ಅಥವಾ ಇದಕ್ಕಿಂತ ಇನ್ನೂ ಭಯಾನಕ ಪರಿಸ್ಥಿತಿ ಇತ್ತು. ಪರಿಸ್ಥಿತಿ ಸರಿ ಇದ್ದಿದ್ದಿಲ್ಲ. ಆಗ್ಲೂ ಕೂಡ ಅಷ್ಟೇ, ಏನಂತಂದ್ರೆ ಇದು ದೆವ್ವ ಹಿಡ್ದದ, ಭೂತ ಹಿಡ್ದದ ಅಂತಂದು ಹೇಳಿ ಪಾಪ ಏನೇನೋ ಆ ಮಗಳಿಗೆ ಚಿತ್ರಹಿಂಸೆ ಕೊಟ್ಟು ಜಗನ್ನಾಥರಾಯರು ಅವ್ರನ್ನ ಆ ಮಂತ್ರವಾದಿನ ಕರ್ಕೊಂಬಂದು ಇವ್ರನ್ನ ಕರ್ಕೊಂಬಂದು ಅವನೇನೋ ಬರೆ ಹಾಕಿ ಮಾಡಿ ಎದರಿಂದನೋ ಹೊಡೆದು ಬಡ್ದು ಏನೇನೋ ಆದ್ಮೇಲೆ ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಕುಸುಮಾಳ ಬಾಳಿನೊಳಗ ರಾಜಶೇಖರ್ ಅನ್ನುವಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಬಂದು, ಅವನಿಗೆ ಗೊತ್ತಿರ್ತದ್ರಿ, ಯಾಕಂದ್ರೆ ಅವ ಮನಃಶಾಸ್ತ್ರದ ವಿದ್ಯಾರ್ಥಿ, ಸೈಕಾಲಜಿ ವಿದ್ಯಾರ್ಥಿ, ಅವನಿಗೆ ಇದ್ರ ಬಗ್ಗೆ ಚಲೋತ್ನಾಗ ಗೊತ್ತಿರ್ತದೆ. ಇದು ಮನಸ್ಸಿಗೆ ಸಂಬಂಧಪಟ್ಟ ರೋಗ, ಮನೋರೋಗ ಅಥವಾ ಮನೋಕಾಯಿಲೆ. ದೇಹಕ್ಕೆ ಹೆಂಗೆ ನೋವಾದಾಗ ಔಷಧಿ ಬೇಕಾಗ್ತದೋ ಅದೇ ರೀತಿ ಮನಸ್ಸಿಗೆ ನೋವಾದವು ಕೂಡ ಒಂದು ಔಷಧ ಬೇಕಾಗ್ತದೆ. ಅದಕ್ಕೆ ನಾವು ವೈದ್ಯರ ಹತ್ರ ಹೋಗ್ಬೇಕು, ಆಸ್ಪತ್ರೆಗೆ ಹೋಗ್ಬೇಕು, ಹೊರತಾಗಿ ಯಾವುದೋ ಮಂತ್ರಗಾರ ಮಾಟಗಾರರ ಹತ್ರ ಹೋಗೋದಾಗ್ಲಿ, ಅವರು ದೆವ್ವ ಭೂತ ಬಿಡಿಸೋದಾಗ್ಲಿ ಮತ್ತೊಂದು ಅದೆಲ್ಲ ಉಪಯೋಗ ಇಲ್ಲ. ಇದು ಮಂತ್ರವಾದಿಯಿಂದ ಆಗುವಂತ ಕೆಲಸ ಅಲ್ಲ. ಇದಕ್ಕೆ ವೈದ್ಯರ ಇರ್ತಾರ, ವೈದ್ಯರ ಹತ್ರ ಹೋಗ್ಬೇಕು, ಮನೋವೈದ್ಯರ ಹತ್ರ ಹೋಗ್ಬೇಕು ಅಂತಂದು ಹೇಳಿ. ರಾಜಶೇಖರ ಯಾರು ಅಂದ್ರೆ ಪದ್ಮನ ತಮ್ಮ, ಅಂದ್ರೆ ಕುಸುಮಾಳ ಮಲತಾಯಿಯ ತಮ್ಮ ರಾಜಶೇಖರ್. ಅವನು ಆಮೇಲೆ ಮುಂದೆ ಕುಸುಮಾಳನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು, ಪ್ರೀತಿ ವಿಶ್ವಾಸದಿಂದ ಕಂಡು ಅವಳನ್ನ ಇದಕ್ಕೆ ಸೇರಿಸಿ ಒಂದು ಮನೋರೋಗಕ್ಕೆ ಸಂಬಂಧಪಟ್ಟಂತಹ ಒಂದು ಆಸ್ಪತ್ರೆಗೆ ಸೇರಿಸಿ ಕುಸುಮ ಪೂರ್ತಿಯಾಗಿ ಗುಣವಾಗ್ತಾಳೆ, ಸಂಪೂರ್ಣವಾಗಿ ಗುಣವಾಗ್ತಾಳೆ. ಇದು ಕಾದಂಬರಿಯ ತಿರುಳು. ಇದಕ್ಕೆ ಬೆಕ್ಕಿನ ಕಣ್ಣು ಅಂತ ಯಾಕೆ ಹೆಸರಿಟ್ರು ಈ ಕಾದಂಬರಿಗೆ ಅಂತಂದ್ರೆ, ತಾಯಿಯ ಕಣ್ಣು ಅಂದ್ರೆ ಪದ್ಮಾಳ ಕಣ್ಣು ಏನಿರ್ತದಲ್ರಿ, ಅಂದ್ರೆ ಮಲತಾಯಿಯ ಕಣ್ಣು, ತಾಯಿ ಅಲ್ಲ ಮಲತಾಯಿಯ ಕಣ್ಣು ಅಂದ್ರೆ ಪದ್ಮಾಳ ಕಣ್ಣು, ಕುಸುಮಾಳ ಮಲತಾಯಿಯ ಕಣ್ಣು ಹಸುವರ ಕಣ್ಣು ಇರ್ತಾವ್ರಿ. ಅಂದ್ರೆ ಆ ಬೆಕ್ಕಿನ ಕಣ್ಣು ಹೆಂಗಿರ್ತಾವಲ್ಲ ಅದೇ ರೀತಿ ಕಣ್ಣುಗಳು ಇರ್ತಾವ. ಹಂಗಾಗಿ ಇದಕ್ಕೆ ಬೆಕ್ಕಿನ ಕಣ್ಣು ಅಂತ ಹೆಸರಿಟ್ಟಾರ. ಆದ್ರೆ ಬೆಕ್ಕೆಲ್ಲಿಂದ ಬಂತಿದಕ್ಕ? ಈ ಕಾದಂಬರಿಗೆ ಬೆಕ್ಕಿನ ಕಣ್ಣು ಟೈಟಲ್ನಾಗ ಯಾಕೆ ಬೆಕ್ಕಿನ ಕಣ್ಣು ಅಂತ ಅದನ್ನ ನಾನು ಹೇಳಿದೆ. ಆದ್ರೆ ಬೆಕ್ಕಿಗೆ ಇದ್ರೊಳಗೆ ಇನ್ನೊಂದು ಪ್ರಾಮುಖ್ಯತೆ ಕೂಡ ಅದ ಈ ಕಾದಂಬರಿಗೆ. ಆ ಪ್ರಾಮುಖ್ಯತೆ ಏನು ಅನ್ನೋದನ್ನ ನೀವು ಕಾದಂಬರಿ ಓದಿದ್ರೆ ನಿಮಗೆ ಅರ್ಥ ಆಗ್ತದ್ರಿ. ನಾ ಪೂರ್ತಿ ಕಥೆಯನ್ನ ಇಲ್ಲಿ ಹೇಳಲಿಕ್ಕೆ ಹೋಗಂಗಿಲ್ಲ. ಆದ್ರೆ ಕಾದಂಬರಿಯ ಸಂಪೂರ್ಣ ಕಥೆ ಅಥವಾ ತಿರುಳು ಇದು. ಆಮೇಲೆ ಮನೋರೋಗವನ್ನ ಯಾವ ರೀತಿ ಉಪಚರಿಸ್ತಾರ ಅಥವಾ ಮನೋರೋಗವನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರ ಆಸ್ಪತ್ರೆ ಒಳಗ ಅನ್ನೋದನ್ನ ಭಾರಿ ಮನೋಜ್ಞವಾಗಿ ಮನಸ್ಸಿಗೆ ಮುಟ್ಟು ಹಂಗ, ಮನಸ್ಸಿನ ಎದುರುಗಡೆ ಅಥವಾ ನಮ್ಮ ಕಣ್ಣೆದುರಿಗೆ ಒಂದು ಚಿತ್ರ ಬರುವಂಗ ಅಗದಿ ಅದ್ಭುತವಾಗಿ ತ್ರಿವೇಣಿ ಅವರು ಚಿತ್ರಿಸ್ಯಾರ್ರಿ ಈ ಕಾದಂಬರಿ ಒಳಗ. ಒಂದು ಮನೋರೋಗಕ್ಕೆ ಸಂಬಂಧಪಟ್ಟಂತ ಆಸ್ಪತ್ರೆ ಹೆಂಗಿರ್ತದ, ಅಲ್ಲಿ ಯಾವ ರೀತಿ ಪೇಷಂಟ್ಸಿಗೆ ಟ್ರೀಟ್ಮೆಂಟ್ ಕೊಡ್ತಾರ, ಹೆಂಗಿರ್ತದ, ಆಮೇಲೆ ಅಲ್ಲಿ ಬೇರೆ ಬೇರೆ ರೋಗಿಗಳು ಬಂದಿರ್ತಾರಲ್ಲ ಅವ್ರ ಹಿಂದಿನ ಕಥೆ ಏನು, ಅದನ್ನೆಲ್ಲ ಭಾಳ ಚಂದಾಗಿ ಬರ್ದಾರೆ ತ್ರಿವೇಣಿಯವರು. ಆಮೇಲೆ ಆ ಕಾದಂಬರಿ ಒಳಗೆ ಒಂದು ಕಡೆ ಬರ್ತದ, ಮನೋರೋಗ ಯಾಕೆ ಬರ್ತದ ಅಥವಾ ಮನಸ್ಸಿಗೆ ಯಾಕೆ ನೋವಾಗ್ತದ ಅಂತಂದ್ರ ಅದಕ್ಕೆ ಬೇರೆ ಬೇರೆ ಕಾರಣಗಳವ. ಒಂದು ಅವ್ರ ಮಾನಸಿಕವಾಗಿ ಒಬ್ಬೊಬ್ಬರಿಗೆ ಒಂದೊಂದು ಮಟ್ಟಿನ ಗಟ್ಟಿತನ ಇರ್ತದ್ರಿ. ಎಲ್ಲರ ಮನಸ್ಸು ಒಂದೇ ರೀತಿಯಾಗಿ ಅಗ್ದಿ ಗಟ್ಟಿಯಾಗಿ ದಷ್ಟಪುಷ್ಟವಾಗೇ ಇರಬೇಕು ಅಂತೇನಿಲ್ಲ. ಎಲ್ಲರ ದೇಹದ ರಚನೆ ಯಾವ ರೀತಿ ಬೇರೆ ಬೇರೆ ಇರ್ತದೋ ಮನಸ್ಸಿನ ರಚನೆ ಕೂಡ ಒಬ್ಬೊಬ್ರದ್ದು ಒಂದೊಂದ್ ಥರ ಇರ್ತದ. ಎಲ್ಲರೂ ಅಷ್ಟೇ ಮಟ್ಟಿಗೆ ಮನಸ್ಸಿನ ಗಟ್ಟಿತನ ಇರಂಗಿಲ್ಲ, ಮಾನಸಿಕ ಗಟ್ಟಿತನ ಇರಂಗಿಲ್ಲ. ಒಬ್ಬೊಬ್ರಿಗೆ ಒಂದೊಂದ್ ಥರ. ಒಬ್ರು ಮನಸ್ಸು ಭಾರಿ ಗಟ್ಟಿ, ಒಬ್ರು ಮನಸ್ಸು ಅಗ್ದಿ ಅಷ್ಟೊಂದು ಗಟ್ಟಿ ಇರಂಗಿಲ್ಲ. ಸಣ್ಣ ಸಣ್ಣ ವಿಷಯಗಳಿಗೂ ಅವ್ರು ಪಾಪ ಭಾವೋದ್ರೇಕಕ್ಕೆ ಒಳಗಾಗ್ತಿರ್ತಾರೆ. ಈ ರೀತಿ ಎಲ್ಲ ಇರ್ತದ. ಹಾಗಾಗಿ ಮನಸ್ಸಿನ ಗಟ್ಟಿತನೂ ಒಂದು. ಆಮೇಲೆ ನಮ್ಮ ಸುತ್ತಮುತ್ತಲ ಅಂದ್ರೆ ನಮ್ಮ ಪರಿಸರದೊಳಗ, ನಮ್ಮ ವಾತಾವರಣದೊಳಗ, ದಿನನಿತ್ಯದ ವಾತಾವರಣದೊಳಗ ಯಾರಿದ್ದಾರ ಅವರು ನಮ್ಮ ಜೊತೆ ಯಾವ ರೀತಿ ನಡ್ಕೋತಾರ ಅನ್ನೋದ್ರ ಮೇಲೂ ಕೂಡ ನಮಗೆ ಮನೋರೋಗ ಬರ್ತದೋ ಅಥವಾ ಬರಂಗಿಲ್ಲೋ, ಅಥವಾ ನಾವು ಮನೋರೋಗಕ್ಕೆ ತುತ್ತಾಗುವಂತಹ, ನಾವು ಮನೋರೋಗಕ್ಕೆ ಬಲಿಯಾಗುವಂತಹ
ಸಂಭವ ಹೆಚ್ಚೋ ಕಡಿಮೆನೋ ಅನ್ನೋದು ಕೂಡ ನಿರ್ಧಾರ ಆಗ್ತದ ಅನ್ನೋದ್ರ ಬಗ್ಗೆ ಇಲ್ಲಿ ಸೂಕ್ಷ್ಮವಾಗಿ ಬರೀತಾರೆ ತ್ರಿವೇಣಿಯವರು. ಅಂದ್ರೆ ನಮ್ಮ ಸುತ್ತಮುತ್ತಲ ಜನ ಏನಿರ್ತಾರಲ್ರಿ, ನಮ್ಮ ಜೊತೆ ಯಾವ ರೀತಿ ನಡ್ಕೋತಾರ ಅನ್ನೋದು ಬಹಳ 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 ಮುಖ್ಯ ಆಗ್ತಾ ಹೋಗ್ತದೆ. ನಮ್ಮ ಜೊತೆ ಇರುವಂಥವ್ರು ನಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡ್ರೆ ಖಂಡಿತವಾಗಲೂ ಎಲ್ಲರೂ ಆರಾಮಾಗಿ ಇರ್ತಾರ. ಆದ್ರೆ ಆ ಪ್ರೀತಿ ವಿಶ್ವಾಸ ಯಾವಾಗ ಅತಿಯಾದ ದ್ವೇಷ, ಭಿನ್ನಾಭಿಪ್ರಾಯಗಳು ತಪ್ಪಲ್ರಿ, ಎಲ್ಲರ ಮನೆಯೊಳಗೂ ಭಿನ್ನಾಭಿಪ್ರಾಯಗಳಿರ್ತಾವ, ಎಲ್ಲ ವಾತಾವರಣದೊಳಗೂ ಭಿನ್ನಾಭಿಪ್ರಾಯಗಳಿರ್ತಾವ, ತಪ್ಪಲ್ಲ. ಎಲ್ಲ ಕುಟುಂಬದೊಳಗೆ ಭಿನ್ನಾಭಿಪ್ರಾಯ ಇದ್ದೇ ಇರ್ತಾವ. ಭಿನ್ನಾಭಿಪ್ರಾಯ ದ್ವೇಷಕ್ಕೆ ತಿರುಗಬಾರ್ದು. ಯಾವಾಗ ದ್ವೇಷಕ್ಕೆ ತಿರುಗ್ತದೋ ಅಥವಾ ಯಾವಾಗ ಅಸಡ್ಡೆ, ಆಮೇಲೆ ಒಬ್ಬರನ್ನ ಪೂರ್ತಿಯಾಗಿ ಅವಾಯ್ಡ್ ಮಾಡೋದು, ಇಂಥವೆಲ್ಲ ಶುರು ಆಗ್ತದಲ್ರಿ, ಆಗ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದ, ಪರಿಸ್ಥಿತಿ ಕೆಡ್ತದ. ಅದೇ ಕುಸುಮಾಳ ಜೀವನದೊಳಗೂ ಆಗಿದ್ದು. ತಂದೆ ಎಷ್ಟು ಮುದ್ದಾಗಿ ಬೆಳೆಸಿರ್ತಾರ, ಎಷ್ಟು ಪ್ರೀತಿಯಿಂದ ಬೆಳೆಸಿರ್ತಾರ, ಇಲ್ಲ ಕೇಳಿದ್ದನ್ನೆಲ್ಲ ಕೊಡಿಸೋದು, ಎಲ್ಲದನ್ನೂ ತಂದು ಕೊಡೋದು, ಈ ರೀತಿ ನೋಡ್ಕೊಂಡಿದ್ದಂಥ ತಂದೆ ಎರಡನೇ ಮದುವೆ ಆದ್ಮೇಲೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ. ಆ ರೀತಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದಾಗ ಕುಸುಮ ಆ ಆಘಾತಕ್ಕೊಳಗಾಗಿ ಈ ಮನೋರೋಗಕ್ಕೆ ಬಲಿಯಾಗ್ತಾಳ. ಇದೇ ಈ ಕಥೆಯ ತಿರುಳು. ಮನೋರೋಗ ಯಾಕೆ ಬರ್ತದ, ಹೆಂಗ್ ಬರ್ತದ, ಆಮೇಲೆ ಮನೋರೋಗಿಗಳ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಮನಸ್ಸಿಗೆ ತಿಳಿಯೋ ಹಂಗವರ್ಣ ಅದನ್ನ ತ್ರಿವೇಣಿಯವರು ಬರ್ದಾರ್ರಿ. ಆಮೇಲೆ ಮನೋರೋಗ ಅಂತಂದ್ರೆ ಅದಕ್ಕೊಂದು ಔಷಧಿ ಅದ, ಅದಕ್ಕೆ ಅದರದೇ ಆದಂಥ ಅಂದ್ರೆ ಅದನ್ನ ಉಪಚರಿಸುವ ಒಂದು ಅದರದೇ ಆದಂಥ ವಿಧಾನ ಅದ. ಅಂದ್ರೆ ದೇಹಕ್ಕೆ ಕಾಯಿಲೆ ಬಂದಾಗ ಯಾವ ರೀತಿ ಅದನ್ನ ದೇಹವನ್ನ ಉಪಚರಿಸುವ ಒಂದು ವಿಧಾನ ಅಂತದಲ್ರಿ, ಟ್ರೀಟ್ಮೆಂಟ್ ಮೆಥಡ್ ಅಂತದಲ್ಲ, ಅದೇ ರೀತಿ ಮನಸ್ಸಿನ ಕಾಯಿಲೆಗೂ ಅದರದೇ ಆದಂಥ ಒಂದು ಉಪಚಾರದ ವಿಧಾನ ಅಂತದ. ಅದಕ್ಕೆ ಆಸ್ಪತ್ರೆಗೆ ಹೋಗಬೇಕು, ವೈದ್ಯರನ್ನೇ ಕಾಣಬೇಕು, ಮನೋವೈದ್ಯರನ್ನೇ ಕಾಣಬೇಕು ಹೊರತಾಗಿ ಯಾವುದೋ ಮಂತ್ರವಾದಿ ಹತ್ರ ಹೋಗೋದಾಗ್ಲಿ, ದೆವ್ವ ಹಿಡೋದಾಗಂತ, ಭೂತ ಹಿಡೋದು ಅಂತ ಹೇಳೋದಾಗ್ಲಿ, ಅಥವಾ ಈಕಿ ಹುಚ್ಚ ಅನ್ನೋ ಹುಚ್ಚ ಅನ್ನುವಂಥ ಒಂದು ಪಟ್ಟವನ್ನ ಕೊಡ್ಲಾರ್ದೆ ಅವ್ರನ್ನ ಮತ್ತೆ ಒಂಥರ ಕೀಳಾಗಿ ನೋಡ್ಲಾರ್ದಂಗ. ಯಾಕಂದ್ರೆ ನಮ್ಮ ಸಮಾಜದೊಳಗೆ ಏನಾಗ್ತದ ಅಂದ್ರೆ, ಅಂಥವ್ರು ಆಸ್ಪತ್ರೆಗೆ ಹೋಗಿ ಬಂದು ಅವರೆಲ್ಲ ಸರಿಯಾಗಿ ವಾಪಸ್ ಮನೆಗೆ ಬಂದ್ಮೇಲೆ ಸಹಿತ ಎಷ್ಟೋ ಜನ ಅವ್ರನ್ನ ಕೀಳಾಗಿ ಕಾಣತಿರ್ತಾರ. ಇವರು ಒಂದು ಕಾಲದೊಳಗೆ ಇವ್ರು ಹುಚ್ಚರಾಗಿದ್ರು, ಆಸ್ಪತ್ರೆಗೆ ಹೋಗಿ ವಾಪಸ್ ಬಂದಾರ ಅನ್ನೋ ರೀತಿಯಿಂದ ಕಾಣ್ತಿರ್ತಾರ. ಆಗ ಅವ್ರು ಮತ್ತೆ ವಾಪಸ್ ಅದೇ ಕಾಯಿಲೆಗೆ ಅಥವಾ ಅದೇ ರೋಗಕ್ಕೆ ತುತ್ತಾಗುವಂಥ ಎಲ್ಲ ಲಕ್ಷಣಗಳು ಇರ್ತಾವ. ಹಾಗಾಗಿ ನಾವು ಯಾರು ಆ ರೀತಿ ಯಾರಿಗಾದರೂ ಸಮಸ್ಯೆ ಆಗಿ ವಾಪಸ್ ಬಂದಿದ್ರೆ ಅವ್ರನ್ನ ಇನ್ನೂ ಹೆಚ್ಚಿನ ಕಾಳಜಿಯಿಂದ ನೋಡ್ಕೋಬೇಕು ಹೊರತಾಗಿ ಅವ್ರನ್ನ ನಿರ್ಲಕ್ಷ್ಯ ಮಾಡೋದಾಗ್ಲಿ, ಅಥವಾ ಅವ್ರನ್ನ ಮತ್ತೆ ಇನ್ನೂ ಅವರು ಒಂದಿನ ಹುಚ್ಚರಾಗಿದ್ರು ಅನ್ನೋದನ್ನ, ಅಥವಾ ಅವ್ರಿಗೆ ಹುಚ್ಚಿಡ್ದಿತ್ತು ಅಂತಂದು ಹೇಳಿ ಏನೇನೋ ಹೇಳೋದಾಗ್ಲಿ, ಅಥವಾ ಅದನ್ನೇ ಪುನಃ ಅವರಿಗೆ ನೆನಪು ಬರೋ ಹಂಗೆ ಮಾಡೋದಾಗ್ಲಿ, ಅದನ್ನು ಮಾಡಬಾರ್ದು ಅಂತಂದು ಹೇಳಿ ತ್ರಿವೇಣಿಯವರು ಈ ಕಾದಂಬರಿ ಮುಖಾಂತರ ಹೇಳ್ತಾರ. ಆಮೇಲೆ ರೋಗದ ಬಗ್ಗೆ ಅಥವಾ ಮನೋವೈದ್ಯಕೀಯ ವಿಧಾನಗಳ ಹೆಂಗವ, ಆಮೇಲೆ ಈ ವಿಷಯದ ಬಗ್ಗೆ ಅಥವಾ ಮನಸ್ಸಿನ ಒಂದು ವಿಷಯ, ಮನಸ್ಸಿನ ಒಂದು ಲೋಕದ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದ್ರೆ ಖಂಡಿತವಾಗಲೂ ತ್ರಿವೇಣಿಯವರ ಮನೋವೈದ್ಯಕೀಯ ಕಾದಂಬರಿಗಳು ಅಥವಾ ಮನೋವೈಜ್ಞಾನಿಕ ಕಾದಂಬರಿಗಳು ಭಾರಿ ಸಹಾಯಕಾರಿ ಅಂತ ನಾನು ಹೇಳ್ತೇನೆ ರೀ. ದಯವಿಟ್ಟು ಎಲ್ಲರೂ ಈ ಕಾದಂಬರಿಯನ್ನು ಓದ್ರಿ. ಮತ್ತೆ ನಿಮಗೇನಾದರೂ ಕಾದಂಬರಿಯ ಬಗ್ಗೆ ಅಭಿಪ್ರಾಯಗಳಿದ್ದಲ್ಲಿ ದಯವಿಟ್ಟು ಅದನ್ನ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ ಅಂತ ಹೇಳ್ಕೊಂಡು ಈ ವಿಡಿಯೋನ ಮುಗಿಸ್ತೇನೆ ರೀ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಇದೇ ಯೂಟ್ಯೂಬ್ ವಾಹಿನಿಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.